ಪತ್ರವನ್ನ ಮಂಗಳ ಅವರು ಬರೀತಿದ್ದಾರೆ ಬೆಂಗಳೂರಿನಿಂದ. ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರ ಪ್ರಶ್ನೆ ದೇವರ ಕುರಿತದ್ದಾಗಿದೆ. ಗುರುಜಿ, ದೇವರ ಕೋಣೆಯಲ್ಲಿ ಕಳಸ ಮತ್ತು ದೇವರ ಫೋಟೋನ ನಮ್ಮ ಎದೆಯ ನೇರಕ್ಕೆ ಅಥವಾ ಮೇಲಿಡ್ಬೇಕಾ, ಮೆಟ್ಟಿಲ ಮೇಲೆ ಇಡಬಹುದಾ ಅಥವಾ ಇಟ್ರೆ ಎಷ್ಟಿಡ್ಬೇಕು ಅಂತ ಕೇಳ್ತಿದ್ದಾರೆ. ಅವ್ರ ಹೆಸರು ಮಂಗಳ. ಮಂಗಳಮ್ಮ, ದೇವರ ಕೋಣೆಯಲ್ಲಿ ದೇವರು ಇಡತಕ್ಕಂಥ ವಿಧಾನ ಏನು ಅಂದರೆ, ದೇವರುಗಳು ಕನಿಷ್ಠ ಪಕ್ಷ ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ನೋಡಿದ್ರೆ ಉತ್ತಮ. ಪಶ್ಚಿಮ ದೇವರು ನೋಡಿದ್ರೆ ಅದರಲ್ಲಿ ಜಾಸ್ತಿ ಸತ್ಯವಾಗಿರುತ್ತೆ, ಶಕ್ತಿಯಂತವಾಗಿರುತ್ತೆ. ಅಂದರೆ ಪಶ್ಚಿಮ ಯಾರು ಯಾವ ಮನೆಯಲ್ಲಿ ದೇವ್ರ ಮನೆ ಪಶ್ಚಿಮ ನೋಡ್ತಾ ಇದೆಯೋ, ದೇವರೇ ಪಶ್ಚಿಮ ನೋಡ್ತಾ ಇದೆಯೋ ಅಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ನೀವುಗಳು ಬಹಳ ಹುಷಾರಾಗಿರ್ಬೇಕು. ಏನೇ ವ್ರತ ನಿಯಮ ನಿಷ್ಠೆಗಳನ್ನ ಸರಿ ಮಾಡದೇ ಇದ್ರೆ ತಕ್ಷಣ ಏಟ್ ಹೊಡುತ್ತೆ. ಅದಕ್ಕೆ ಪೂರ್ವ ಅಥವಾ ಉತ್ತರ ಇರಲಿ. ದೇವರು ಪೂರ್ವ ನೋಡಿದ್ರೆ ನೀವು ಉತ್ತರಕ್ಕೆ ನೋಡ್ಕೊಂಡು ಪೂಜೆ ಮಾಡಬೇಕು. ದೇವರೇ ಉತ್ತರಕ್ಕೆ ನೋಡಿದ್ರೆ ನೀವು ಪೂರ್ವಕ್ಕೆ ನೋಡ್ಕೊಂಡು ಪೂಜೆ ಮಾಡ್ಬೋದು. ಇದು ನಿಯಮ ಒಂದು. ಎರಡನೇ ಭಾಗಕ್ಕೆ ಕೆಳಗಡೆ ವಿಗ್ರಹಗಳನ್ನಿಟ್ಟಾಗ ಆ ವಿಗ್ರಹಗಳು ಯಾವ ಕಾಲಕ್ಕೂ ಒಂದೇ ತಟ್ಟೆಯಲ್ಲಿ ಇರಬೇಕು. ಒಬ್ಬನಿಗೆ 4 ರಾಜಗಳನ್ನ 5 ರಾಜರನ್ನ ಪಕ್ಕದಲ್ಲಿ ಒಂದೊಂದು ಚೇರ್ಗಳು ಹಾಕಿದ್ರೆ ಅವ್ನಿಗೆ ಇಡ್ಲಿ ಬೇಕು ಅಂತಾನೆ, ಅವ್ನು ದೋಸೆ ಬೇಕು ಅಂತಾನೆ, ಅವ್ನು ವಡೆ ಬೇಕು ಅಂತಾನೆ. ಹಾಗೆ ಒಬ್ಬೊಬ್ಬನಿಗೆ ಒಂದೊಂದು ಬೇಕು ಅಂದ್ರೆ ಕಷ್ಟ. ನೀವೇನ್ ಮಾಡ್ಬೇಕು, ಒಂದೇ ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದು ತಿನ್ನಯ್ಯ ಅನ್ನೋ ತರ ದೇವರಿಗೆ ಒಂದೇ ತಟ್ಟೆಯಲ್ಲಿ ಎಲ್ಲ ದೇವ್ರು ಹಾಕಿದ್ರೆ ಏಕಂ ಸಮರ್ಪಯಾಮಿ, ಒಂದನ್ನೇ ನೈವೇದ್ಯ ಮಾಡಿದ್ರೆ ಅಷ್ಟು ದೇವ್ರಿಗೆ ಸೇರುತ್ತೆ. ಪೀಠಗಳು ಬೇರೆ ಬೇರೆ ಆದರೆ ದೇವರು ಅಲ್ಲೊಂದು ಇಲ್ಲೊಂದು ಪಕ್ಕದೊಂದು ಅದಕ್ಕೆ ಪಕ್ಕದೊಂದು ಲೈನಾಗಿ ಜೋಡಿಸ್ಬಿಟ್ರೆ ಹೋಯ್ತು. ಎಲ್ಲರೂ ಸೇರಿ ಒಂದು ಪಕ್ಕದಲ್ಲಿ ಕಪ್ಪೆಗಳನ್ನ ತಕಡಿಗೆ ಹಾಕ್ದಂಗೆ ದೇವರುಗಳನ್ನ ತಕಡಿಗೆ ಹಾಕುವಂತಲ್ಲ, ದೇವರುಗಳನ್ನ ಆಸೀನವಾಗಿ ಏಕಾಸೀನದಲ್ಲಿ ಇಡಬೇಕು. ಏಕಾಸೀನ ಅಂದ್ರೆ ನೀವು ಕೂತ್ಕೊಳ್ಳೋದು ಒಂದು ಆಸನದ ಮೇಲೆ ಕೂತ್ಕೋಬೇಕು. ದೇವರನ್ನು ಒಂದೇ ಆಸನದಲ್ಲಿ ಎಲ್ಲವೂ ಒಂದೇ ಅನ್ನೋ ಭಾವನೆ ಇಡಬೇಕು. ಅದಾದ್ಮೇಲೆ ಪಟಗಳನ್ನ ಇಡತಕ್ಕಂಥ ವಿಧಾನಕ್ಕೆ ವಿಷ್ಣು ಅಂಶದ ಪಟಗಳೆಲ್ಲ ಅಂದ್ರೆ ವಿಷ್ಣು ಅಂಶದ ಸೇರಿರ್ತಕ್ಕಂಥದ್ದು. ಈಗ ಸಾಧಾರಣ ಆಂಜನೇಯನೂ ವಿಷ್ಣು ಅಂಶಕ್ಕೆ ಸೇರುತ್ತೆ, ಈಶ್ವರನ ಅಂಶಕ್ಕೂ ಸೇರ್ತಾನೆ. ಅದಕ್ಕೆ ಅವ್ರನ್ನೇನು ಮಾಡಬೇಕು, ಪೂರ್ವಕ್ಕಾದ್ರೂ ಹಾಕ್ಬೋದು, ಉತ್ತರಕ್ಕಾದ್ರೂ ಹಾಕ್ಬೋದು. ಆದರೆ ಗರುಡ ಮಿಕ್ಕಿಯಾದ ವಿಷ್ಣು ಲಕ್ಷ್ಮಿ ಇವ್ರನ್ನೆಲ್ಲ ಉತ್ತರಕ್ಕೆ ನೋಡಬೇಕು. ಅಂದ್ರೆ ಅವರುಗಳು ಉತ್ತರಕ್ಕೆ ನೋಡಬೇಕು. ಶಿವನದೆಲ್ಲ ಇರತಕ್ಕಂಥದ್ದೆಲ್ಲ ಪೂರ್ವಕ್ಕೆ ನೋಡಬೇಕು. ಈ ರೀತಿನೇ ಹಾಕಬೇಕು. ಇದು ಶಾಸ್ತ್ರ ನಿಯಮ. ಇದರಲ್ಲಿ ಮನೇಲಿ ಇಡಬೇಕಾದ್ರೆ ಒಂದೇ ಮೆಟ್ಲು, ಒಂದೇ ಜಾಗ, ಒಂದೇ ಆಸನದ ಮೇಲೆ ಇಡಬಹುದು. ಇಲ್ಲ 3 ಮೆಟ್ಟಲು, ಏಕ ದ್ವಯ ತ್ರಯ ಅಂತ. ಇಲ್ಲ ಪಂಚಪೀಠಗಳು, 5 ಪೀಠಗಳಾಗಿರ್ತಕ್ಕಂಥ. ಅದಕ್ಕೆ ಪಂಚಮ ಪೀಠಗಳಾಗಿರ್ತಕ್ಕಂಥ ವಿಶೇಷಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಈ ಪೀಠಗಳಲ್ಲಿ ಇಟ್ಟಾಗ ಮೇಲ್ಗಡೆ ಪಾರ್ವತಿ ಪರಮೇಶ್ವರ, ಎರಡನೇ ಭಾಗ ಲಕ್ಷ್ಮೀನಾರಾಯಣ, ತದನಂತರ ಇರತಕ್ಕಂಥ ಎಲ್ಲಾ ಸಮವಾದ ದೇವತೆಗಳು, ಅದಾದ್ಮೇಲೆ ಗುರು ಹಿರಿಯರು, ತದನಂತರ ನೀವು ಮಾಡತಕ್ಕಂಥ ವ್ರತಾಚರಣೆಯಲ್ಲಿ ವಾಹನಗಳು ಹೀಗೆ ಇಟ್ಕೋಬೇಕು. ಅಂದ್ರೆ ಯಾವ ವಾಹನಗಳು, ಕಾರು ಬಂಗ್ಲಲ್ಲಿ ಇಟ್ಕೊಂಡ್ಬಿಡೋದಲ್ಲ, ಅಲ್ಲಿ ಇರ್ತಕ್ಕಂಥ ನಂದೀಶ್ವರ, ಆಂಜನೇಯ ಅಥವಾ ಗರುಡ ಅಥವಾ ಯಾವ ಕಾಲಕ್ಕೂ ನವಿಲು, ಇದನ್ನೆಲ್ಲ ಇಟ್ಕೊಳ್ತಕ್ಕಂಥ ಅವಕಾಶ. ಆಯುಧಗಳು ಈ ಥರದಿರುತ್ತಲ್ಲ, ಅದೆಲ್ಲ ಕೆಳಗೆ ಕೊನೆಯ ಪೀಠದಲ್ಲಿ ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡೋದು. ಈ ರೀತಿಯಾಗಿ 5 ಪೀಠಗಳು ಅಥವಾ 3 ಪೀಠಗಳು ಅಥವಾ ಯಾವ ಕಾಲಕ್ಕೂ ಒಂದೇ ಆಸನ, 2 ಮಾಡ್ಕೋಬಾರ್ದು. 2 ಮಾಡ್ಕೊಂಡ್ರೆ ಯಾವತ್ತು ಮನೆ ಯಜಮಾನಿಗೆ ಶ್ರೇಯಸ್ಸಲ್ಲ. 4 ಮಾಡ್ಕೊಂಡ್ರೆ ಮನೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಇರಲ್ಲ. ಇದು ಸತ್ಯ. ಯಾಕೆ ಅನ್ನೋದನ್ನ ಇನ್ನೊಂದು ಮತ್ತೆ ವಿಚಾರಗಳು ತಿಳಿಸ್ತೀನಿ. ನಾವು ಕೇಳೋ ಸಂಕ್ಷಿಪ್ತ ಅಷ್ಟಕ್ಕೆ ವಿಚಾರ ತಿಳಿಸಿದ್ರೆ ಸಂತೋಷ. ಗುರುಜಿ, ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ. ನಾವು ಬಸ್ನಲ್ಲಾಗ್ಲಿ ಅಥವಾ ರೈಲ್ನಲ್ಲಾಗ್ಲಿ ದೂರ ಪ್ರಯಾಣ ಮಾಡ್ತಿರುವಾಗ ಲಲಿತಾ ದೇವಿ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಮಾಡಬಹುದಾ, ತಪ್ಪಾಗಲ್ವಾ ಅಂತ ಕೇಳ್ತಿದ್ದಾರೆ. ಖಂಡಿತ ಇಲ್ಲ. ನೀವು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅನ್ನೋದ್ರ ಎಲ್ಲಿ ಬೇಕಾದ್ರೂ, ಯಾವ ಸಮಯದಲ್ಲಿ ಬೇಕಾದ್ರೂ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಭಗವಂತ ಸ್ಮರಣೆ ಮಾಡ್ಕೋಬಹುದು. ಒಂದು ಚೂರು ದೋಷವಿಲ್ಲ. ಆದರೆ ನೀವು ಅಕಸ್ಮಾತ್ ಪ್ರಯಾಣ ಮಾಡ್ತಾ ಇದ್ರೆ ಬಸ್ಸಲ್ಲೇ ಒಂದ್ ಕಡೆ ಕೂತಿರ್ತೀರ, ಬಹಳ ಸಂತೋಷ, ಯೋಚನೆ ಇಲ್ಲ. ಟ್ರೈನಲ್ಲಿ ಫಾರ್ ಎಕ್ಸಾಂಪಲ್ ಕೂತಿರ್ತೀರಾ, ಪಕ್ಕದಲ್ಲೇ ಬಾತ್ರೂಮ್ ಇರುತ್ತೆ, ಯಾವನೋ ಹೋಗಿ ಬರ್ತಾ ಇರ್ತಾನೆ, ಅಥವಾ ನೀವು ಹೋಗಿರ್ತೀರಾ, ಕೈ ಕಾಲು ತೊಳೆದಿರಲ್ಲ. ಅಂತ ಸಮಯದಲ್ಲಿ ಹೇಳ್ಕೊಂಡಾಗ ದಾರಿದ್ರ್ಯಂ ಪರಿನಾಶನಾರ್ಥಂ, ನೀವು ಶುಚಿರ್ಭೂತವಾಗಿದ್ರೆ, ಮನಸ್ಸು ಶುಚಿಯಾಗಿದ್ದರೆ ಎಲ್ಲಿ ಬೇಕಾದ್ರೂ ಹೇಳ್ಕೋಬಹುದು. ಟ್ರೈನಲ್ಲಿ ಹೋಗ್ತಾ ಇದ್ರಾಗ ಅದನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಒಳ್ಳೆಯದು. ಒಂದು ಮಾಲಿಕವನ್ನ ಅಂದ್ರೆ ಲಲಿತಾ ಸಹಸ್ರನಾಮನ ಪೂರ್ತಿಯಾಗಿ ಅಧ್ಯಾಯಗಳನ್ನ ಓದ್ಬೋದು. ದೇವಿ ದುರ್ಗಾ ಸಪ್ತಶತಿ ಓದ್ಕೋಬಹುದು. ವಿಷ್ಣು ಸಹಸ್ರನಾಮನ ಓದ್ಕೋಬಹುದು. ವಿಷ್ಣು ಸಹಸ್ರನಾಮ ಬಾಯಿಗೆ ಬಂದ್ಬಿಟ್ರೆ ಅಂತೂ ಕ್ಷಣಕ್ಕೂ ಹೇಳ್ಕೋಬಹುದು. ಯಾವುದು ತಿಳ್ಕೊಳ್ಳಿ, ಬುಧವಾರ ಮತ್ತು ಶನಿವಾರ ವಿಷ್ಣು ಸಹಸ್ರನಾಮ ಹೇಳ್ದೇನೇ ಇರಬಾರ್ದು. ಪ್ರತಿದಿನ ಬೆಳಗಿನ ಜಾವ ಸುಪ್ರಭಾತ ಅಂತ ಹೇಳಿದ ತಕ್ಷಣನೇ ವಿಷ್ಣು ಸಹಸ್ರನಾಮನ ಹೇಳಕ್ಕೆ ಮೊದಲು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೇಬೇಕು. ಆದಿತ್ಯ ಹೃದಯ ನಂತರ ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹಾಕೋಬೇಕು. ಇದನ್ನ ದಿನಾ ಮನೆಯಲ್ಲಿ ಹಾಕೊಂಡಾಗ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ವೈಬ್ರೇಷನ್ ನೀವು ಅನುಭವಿಸಿದಾಗ ಗೊತ್ತಾಗೋದು. ಆದ್ರೆ ಏನ್ ಮಾಡ್ತಾರೆ, ಕೆಲವರೆಲ್ಲ ಅನುಭವ ಪಟ್ಟಿದ್ದಾರೆ, ಬಹಳ ಸಂತೋಷ. ಆದ್ರೆ ಲಲಿತಾ ಸಹಸ್ರನಾಮನ್ನ ಯಾವ ಕಾಲಕ್ಕೂ ಶುಚಿರ್ಭೂತವಾಗಿ ಹೇಳ್ಕೋಬೇಕು. ಕೈ ಕಾಲು ತೊಳಿದೇ ಹೇಳಂಗಿಲ್ಲ. ನೀವು ಅಕಸ್ಮಾತ್ ಚೂಡಿದಾರಲ್ಲಿ ಕೂತಿರ್ತೀರ,
ಚೂಡಿದಾರ್ ಕೂತಿದ್ರೆ ನೆನ್ನೆದು ಯಾವುದೋ ಹಾಕೊಂಡಿರ್ತೀರ, ಅಥವಾ ಆವತ್ತಿಂದ ಎಲ್ಲ ಪ್ರಯಾಣ ಮಾಡ್ತಿರ್ತೀರ, ಅಲ್ಲಿ ಯಾವನೋ ಹೆಣ್ಣನ್ನು ಮುಟ್ಟಿರ್ತಾನೆ, ಅಥವಾ ಯಾವ ಕಾಲಕ್ಕೂ ಗೊತ್ತಿಲ್ಲ, ಅಲ್ಲಿ ಏನಾದರೂ ಒಂದು ಅವ್ಯವಸ್ಥೆ ಆಗಿರ್ತಕ್ಕಂಥ ವಿಚಾರ. ಅಂತ ಸಮಯದಲ್ಲಿ ನೀವು ಹೇಳ್ಕೋಬಾರ್ದು. ಅದಕ್ಕೆ ನೀವು ಶುಚಿರ್ಭೂತವಾಗಿ ಕೈಕಾಲು ಶುಭ್ರವಾಗಿ ಇಟ್ಕೊಂಡು, ಅಥವಾ ಬಾತ್ರೂಮ್ಗೂ ಹೋದ್ರೂ ಕೈಕಾಲು ತೊಳ್ಕೊಂಡು ಹೇಳ್ತೀನಿ ಅಂದ್ರೆ ಖಂಡಿತವಾಗಿ ಹೇಳ್ಬೋದು. ಯಾಕೆಂದ್ರೆ ಇಂಪಾರ್ಟೆಂಟ್ ಮನಃಶುದ್ಧಿ. ಅದಾದ್ಮೇಲೆ ಯಾವ ಕಾಲಕ್ಕೂ ನೀನು ದೃಢ ನಿರ್ಧಾರ ಇದೆ ಅಂದ್ರೆ ಎಲ್ಲಿ ಬೇಕಾದ್ರೂ, ಯಾವ ಕ್ಷಣಕ್ಕೆ ಬೇಕಾದ್ರೂ, ಯಾವ ದೇವ್ರಿಗಾದ್ರೂ ಸ್ಮರಣೆ ಮಾಡ್ಕೋಬಹುದು. ಇದು ಸತ್ಯ.